ಬೆಂಗಳೂರಲ್ಲಿ ಮಳೆಗೆ ಹಲವು ಕಡೆಗಳಲ್ಲಿ ಅವಾಂತರ ಉಂಟಾಗಿದೆ. ರಾಜಾಜಿನಗರದಲ್ಲಿ ಮಳೆಗೆ ಬೃಹತ್ ಮರವೊಂದು ಉರುಳಿ ಬಿದ್ದಿದೆ. ಮರ ಬಿದ್ದ ರಭಸಕ್ಕೆ ರಸ್ತೆ ಬದಿ ನಿಂತಿದ್ದ ಕಾರುಗಳು ಜಖಂಗೊಂಡಿದೆ. ಸ್ಕಾರ್ಪಿಯೋ ಮೇಲೆ ಮತ್ತು ಸ್ವಿಫ್ಟ್ ಮೇಲೆ ಬೃಹತ್ ಮರ ಉರುಳಿ ಬಿದ್ದಿರೋದು. ಕಾರ್ನ ಜೊತೆಗೆ ಹಲವು ಬೈಕ್ಗಳು ಕೂಡ ಜಖಮಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಬಿಬಿಎಂಪಿ ಹಾಗೂ ಕೆಇಬಿ ಸಿಬ್ಬಂದಿಗಳು ಭೇಟಿ ನೀಡಿ ತೆರವು ಮಾಡುವಂತ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಅಲ್ಲಲ್ಲಿ ಮರಗಳು ಧರೆಗುರುಳೋದು ಸರ್ವೇ ಸಾಮಾನ್ಯ ಅನ್ನುವಂತಹ ರೀತಿಯಲ್ಲಿ ಇವತ್ತು ರಾಜಾಜಿನಗರದಲ್ಲಿ ಬೃಹತ್ ಗಾತ್ರದ ಮರ ಉರುಳಿ ಬಿದ್ದ ಪರಿಣಾಮ ಹಲವು ವಾಹನಗಳು ಜಖಂಗೊಂಡಿದೆ. ಸ್ಕಾರ್ಪಿಯೋ ಮತ್ತು ಸ್ವಿಫ್ಟ್ ಮೇಲೆ ಈ ಮರ ಉರುಳಿ ಬಿದ್ದಿದೆ. ಅದರ ಜೊತೆಗೆ ಅಲ್ಲಿ ನಿಲ್ಲಿಸಿದಂತಹ ಹಲವು ಬೈಕ್ಗಳು ಕೂಡ ಜಖಮಾಗಿದೆ ಅಂತ ಗೊತ್ತಾಗ್ತಾ ಇದೆ. ಸದ್ಯ ಮರವನ್ನ ತೆರವುಗೊಳಿಸುವಂತಹ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ ಬಿಬಿಎಂಪಿ ಹಾಗೂ ಕೆಇಬಿ ಸಿಬ್ಬಂದಿಗಳು. ನಿಲ್ಲಿಸಿದಂತಹ ಸ್ಕಾರ್ಪಿಯೋ ಮತ್ತು ಸ್ವಿಫ್ಟ್ ಕಾರ್ನ ಮೇಲೆ ಬೃಹತ್ ಗಾತ್ರದ ಮರ ಉರುಳು ಬಿದ್ದಿರೋದು ರಾಜಾಜಿನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಭಾರಿ ಪ್ರಮಾಣದಲ್ಲಿ ಮಳೆಯಾಗಿದೆ. ಸೊ ಈ ಸಂದರ್ಭದಲ್ಲಿ ಅಲ್ಲಲ್ಲಿ ಮರಗಳು ಧರೆಗುರುಳಿದೆ. ರಾಜಾಜಿನಗರದಲ್ಲಿ ಮರವೊಂದು ಉರುಳಿ ಬಿದ್ದ ಪರಿಣಾಮ ಅಲ್ಲಿ ನಿಲ್ಲಿಸಿದಂತಹ ಕಾರುಗಳು ಜಖಮಾಗಿದೆ. ಕಾರು ಹಾಗೂ ಬೈಕ್ಗಳು ಸ್ಕಾರ್ಪಿಯೋ ಮತ್ತು ಸ್ವಿಫ್ಟ್ ಮೇಲೇನೆ ಈ ಮರ ಉರುಳು ಬಿದ್ದಿರೋದು. ಸೊ ಅಲ್ಲೇ ನಿಲ್ಲಿಸಿದಂತಹ ಬೈಕ್ಗಳು ಕೂಡ ಜಖಮಾಗಿದೆ. ಬೆಂಗಳೂರಿನ ಬಹುತೇಕ ಭಾಗದಲ್ಲಿ ಇವತ್ತು ಭಾರಿ ಪ್ರಮಾಣದಲ್ಲಿ ಮಳೆಯಾಗಿದೆ. ಬೆಳಗಿನಿಂದಲೂ ಮಳೆ ಆಗ್ತಾ ಇದೆ. ಸೊ ಈ ಬೇಸಿಗೆಯಲ್ಲಿ ಸುರಿತಾ ಇರುವಂತಹ ಈ ಮಳೆಗೆ ಅನೇಕ ಅವಾಂತರಗಳು ಕೂಡ ಉಂಟಾಗಿದೆ. ರಸ್ತೆಯಲ್ಲಿ ನೀರು ನಿಂತು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇದೆ. ಹೆಚ್ಚಿನ ಕಡೆಗಳಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ರಸ್ತೆಯಲ್ಲಿ ನೀರು ನಿಂತಿರುವ ಪರಿಣಾಮವಾಗಿ ಸಂಚಾರಕ್ಕೆ ಕಷ್ಟ ಆಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಕ್ಷಣಕಾಲ ಸುರಿದ ಭಾರೀ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರ್ತಕ್ಕಂಥ ಬೆಂಗಳೂರಿನ ಹಲವು ರಸ್ತೆಗಳು ಕೆರೆಯಂತಾಗಿದೆ. ಸದ್ಯ ನಾವಿರ್ತಕ್ಕಂಥ ಸ್ಥಳ ಏನಿದೆ ಇದು ಏನು ಗೋಪಾಲನ್ ಮಾಲ್ನ ಎದುರುಗಡೆ ಇರ್ತಕ್ಕಂಥ ರಸ್ತೆ ಏನಿದೆ. ಈ ಒಂದು ರಸ್ತೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಒಂದು ರಸ್ತೆ KR ಪುರಂಗೆ ತಲುಪುವಂಥ ರಸ್ತೆ ಆಗಿರ್ತಕ್ಕಂಥ ಈ ರಸ್ತೆಯ ಮುಂಭಾಗದಲ್ಲಿ ಅಂದರೆ ರಸ್ತೆ ಮೇಲ್ಭಾಗದಲ್ಲಿ ಕಂಪ್ಲೀಟ್ ಆಗಿ ನೀರು ತುಂಬಿರ್ತಕ್ಕಂಥ ಅಂದರೆ ಡ್ರೈನೇಜ್ ಎಲ್ಲ ಕೂಡ ಬಂದಾಗಿದ್ದು ವಾಹನ ಸವಾರರ ಪರದಾಟ ಹೆಚ್ಚಾಗಿದೆ. ನಾವು ನೋಡ್ತಿದ್ವಿ ಏನು 4 ವೀಲರ್ ಇರ್ಬೋದು, 2 ವೀಲರ್ ಇರ್ಬೋದು, ಒಂದು ಪಕ್ಕದಲ್ಲೇ ಹೋಗ್ತಾ ಇರ್ತಕ್ಕಂಥ ಸಿಂಗಲ್ ಲೈನ್ಗಳು ಆಗ್ತಿರ್ತಕ್ಕಂಥದ್ದು. ಈ ಒಂದು ನೀರನ್ನು ಕಳಿಸ್ಲಿಕ್ಕೆ ಸಾಕಷ್ಟು ಇಲ್ಲಿನ ಸಿಬ್ಬಂದಿಗಳು ಕೂಡ ಹರಸಾಹಸವನ್ನು ಪಡೆದಿದ್ದಾರೆ. ಒಂದೇ ಏಕಮುಖವಾಗಿ ಮಾತ್ರ ವಾಹನಗಳು ಸಂಚಾರವನ್ನು ಮಾಡ್ತಿರ್ತಕ್ಕ ಅಂದರೆ ಏಕಮುಖದಲ್ಲಿ ಒಂದು 2 ವೇ ಏನಿದೆ ಈ 2 ವೇನಲ್ಲಿ ಒಂದು ಕಡೆ ಅಂದರೆ ಒಂದು ಬದಿಯಲ್ಲಿ ಮಾತ್ರ ವಾಹನ ಸಂಚಾರವನ್ನು ಮಾಡ್ತಿದೆ. 2 ಬದಿಯಲ್ಲಿ ವಾಹನಗಳೇನಾದರೂ ಸಂಚಾರವನ್ನು ಮಾಡಿದ್ರೆ ಅದು ಇಂಜಿನ್ಗೆ ನೀರು ಹೋಗುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಆತಂಕದಲ್ಲೇ ವಾಹನ ಸವಾರರು ಒಂದು ಬದಿಯಲ್ಲಿ ಹೋಗ್ತಿದ್ದಾರೆ. ಇನ್ನು ಈ ಒಂದು ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಕೂಡ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಸದ್ಯ ಸಂಬಂಧಪಟ್ಟಿರ್ತಕ್ಕಂಥ ಬಿಬಿಎಂಪಿ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಆಗಮಿಸಿ ಒಂದು ನೀರನ್ನು ಡ್ರೈನೇಜ್ ಮೂಲಕ ಕಳಿಸುವಂಥ ನಿಟ್ಟಿನಲ್ಲಿ ಮುಂದಾಗಬೇಕಾಗುತ್ತೆ. ಇಲ್ಲವಾದರೆ ಸಾಕಷ್ಟು ವಾಹನಗಳು ನಾವು ನೋಡ್ತಿದ್ದೀವಿ. ಈ ಒಂದು ವಾಹನ ಕೂಡ ನೀರಿನಲ್ಲಿ ನಿಂತಿದೆ. ಸದ್ಯ ಬೆಂಗಳೂರಿನಲ್ಲಿ ಕೆಲಕಾಲ ಸುರಿದಂತಹ ಭಾರೀ ಮಳೆಯಿಂದಾಗಿ ಈ ರೀತಿಯ ಅವಾಂತರಗಳು ಸೃಷ್ಟಿಯಾಗಿರ್ತಕ್ಕಂಥ ಬೆಂಗಳೂರಿನ ಹಲವೆಡೆ ಈ ರೀತಿ ಆದರೆ KR ಪುರಂ ಭಾಗದಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕ್ಯಾಮ್ರಾಮನ್ ನವೀನ್ ಪೂಜಾರಿ ಜೊತೆ ಮಂಜುನಾಥ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇವತ್ತು ಬೆಂಗಳೂರಿನ ಬಹುತೇಕ ಭಾಗದಲ್ಲಿ ಮಳೆಯಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಅನೇಕ ಕಡೆಗಳಲ್ಲಿ ಮಳೆ ನೀರು ನಿಂತ ಪರಿಣಾಮವಾಗಿ ವಾಹನ ಸಂಚಾರಕ್ಕೆ ಕಷ್ಟ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.